ಪ್ಲೀಸ್ವರೆಗೆ ಸ್ವಾಗತ. ನನಗೆ ಇವತ್ತು ಸಿದ್ದರಾಮಯ್ಯ ಪರಮೇಶ್ವರ ಅವರ ಈ ಒಂದು ಶೀತಲ ಸಮರ ನೋಡ್ತಾ ಇದ್ರೆ ಯಡಿಯೂರಪ್ಪ ಸದಾನಂದ ಗೌಡ ನೆನಪಾಗ್ತಾ ಇದ್ದಾರೆ. ಶಶಿಧರ್ ಭಟ್ರೆ, ಯಡಿಯೂರಪ್ಪನವರು ಅವಾಗ ಯಾವ ಕಾರಣಕ್ಕೂ ಹೈಕಮಾಂಡ್ ನನ್ನ ಅಧಿಕಾರದಿಂದ ಕೆಳಗಿಳಿಸಬಾರ್ದು, ನನ್ನ ನೇತೃತ್ವದಲ್ಲಿ ಬಿಜೆಪಿ ದಕ್ಷಿಣ ಭಾರತ ಅಧಿಕಾರಕ್ಕೆ ಬಂದಿದೆ, ನಾನು ಮಾಡಿದಂಥ CM ಇವತ್ತು ನನಗೆ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ, ನಾನು ಬಹುತೇಕ ಆ ಯುಕೇಶನ್ ಮಾಡ್ತೀನಿ, ಬಹುತೇಕ ಅದು ಆಗದೆ ಇರ್ಬೋದು. ಈಗ ಪರಮೇಶ್ವರರಿಗೆ ಬಂದಿರತಕ್ಕಂಥದ್ದು ನನಗೆ ಅಧಿಕಾರ ಕೊಡದೇ ಇದ್ದರೆ ಈ ಸಮುದಾಯಗಳನ್ನ ನಾನು ಹೇಗೆ ಮಾತಾಡಲಿ ಅನ್ನೋದು, ಬಹುತೇಕ ತಮಗೆ ಅಧಿಕಾರ ಅನ್ನೋ ಕಾರಣಕ್ಕೆ ದಲಿತರ ಹೆಸರನ್ನು ಯೂಸ್ ಮಾಡ್ಕೊಳ್ತಾ ಇರ್ಬೋದು. ನಾನು ಪರಮೇಶ್ವರನ ಭಾಳ ದಿವಸ ನೋಡಿನಿ, ಅವ್ರು ಯಾವತ್ತೂ ಕೂಡ ದಲಿತ ಸಂವೇದನೆ ರೀತಿ ಕಂಡವರಲ್ಲ, ಭಾಳ ಅಗ್ರೆಸಿವ್ ಆಗಿರೋರಲ್ಲ, ಕೋಪ ಮಾಡ್ಕೊಂಡವರಲ್ಲ, ಸಾಫಿಸ್ಟಿಕೇಟೆಡ್ ದಲಿತ ಲೀಡರ್ ಆಗಿದ್ದವರು. ಇವತ್ತು ಇಷ್ಟೊಂದು ಆಕ್ರೋಶ ಬಂದಿದೆ ಅಂತಂದರೆ ಮೋಸ್ಟ್ಲಿ ಅವ್ರಿಗೆ ಚುನಾವಣೆ ಮುನ್ನ ಆಗದೆ ಹೋದರೆ ಇನ್ನೆಂದೂ ಆಗಲ್ಲ ಅನ್ನೋಂಥದ್ದು ಏನಾದರೂ ಆತಂಕ. ನಾನು ಇದನ್ನು ಇನ್ನೂ ಆಳವಾಗಿ ನೋಡೋದಕ್ಕೆ ಇಷ್ಟಪಡ್ತೇನೆ. ಇಡೀ ಇದರ ಬೇರುಗಳು ಎಲ್ಲಿವೆ ಅಂತ. ನಾನು ಈಗ ಪರಮೇಶ್ವರ್ ಅವರನ್ನು ಕೆಡವೋದಕ್ಕೆ ಯಾರ್ಯಾರು ಯತ್ನ ನಡೆಸಿದ್ರು ಅನ್ನೋದಕ್ಕೆ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಇದಾರ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಅದಕ್ಕೆ ಮೀರಿ ಶೀತಲ ಸಮರ ಇರೋದು ವಾಸ್ತವ. ಯಾಕೆ ಅಂದರೆ ವಾಸನೆ ಇಡೀ ಜಾತಿ ವ್ಯವಸ್ಥೆ ಹೆಂಗೆ ವರ್ಕೌಟ್ ಆಗುತ್ತೆ ಅಂದರೆ, ಒಬ್ಬ ಬ್ರಾಹ್ಮಣ ಮುಖ್ಯಮಂತ್ರಿ ಆದರೆ ಕೆಳ ಹಂತದಲ್ಲಿ ಇರೋರು ಎಲ್ಲರೂ ಸುಮ್ಮನೆ ಒಪ್ಕೋತಾರೆ. ಒಬ್ಬ ಒಕ್ಕಲಿಗ ಆದ ತಕ್ಷಣ ಜಾತಿ ಮನಸ್ಸಲ್ಲಿ ಹೆಂಗೆ ಕೆಲಸ ಮಾಡೋದು, ಒಕ್ಕಲಿಗ ಆದ ತಕ್ಷಣ ಲಿಂಗಾಯತರು ಬ್ರಾಹ್ಮಣರು ಸೇರಿ ಗೂಟ ಹೊಡಿತಾರೆ. ಒಬ್ಬ ಕುರುಬ ಆಗ್ತಾನೆ ಅಂದರೆ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಸೇರಿ ಗೂಟ ಹೊಡಿತಾರೆ. ಸೊ ಒಬ್ಬ ಹಿಂದುಳಿದ ವರ್ಗವ್ರು ಆಗ್ತಾರೆ ಅಂದರೆ ಇಡೀ ಈ ಜಾತಿ ವ್ಯವಸ್ಥೆ ಶ್ರೇಣೀಕೃತ ವ್ಯವಸ್ಥೆ ಮೇಲೆ ಇರೋರೆಲ್ಲ ಸೇರಿ ಗೂಟ ಅಸಹನೆ ಕಂಡು ಬರುತ್ತೆ. ಸೊ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅಂದ ತಕ್ಷಣ ಮೇಲಿರುವ ಎಲ್ಲ ಜಾತಿ ಬ್ಯಾಕ್ವರ್ಡ್ ಕ್ಲೇಸ್ ಗೂಟ ಹೊಡಿತಾರೆ. ಈ ಗೂಟ ಹೊಡುವ ಪ್ರಕ್ರಿಯೆಯನ್ನ ಸಿದ್ದರಾಮಯ್ಯನಂತ 83ರಿಂದ ನನಗೆ ಆತ್ಮೀಯರ ಒಬ್ಬ ವ್ಯಕ್ತಿಯು ಪಾಲ್ದಾರರಾಗಿದ್ದಾರಲ್ಲ ಅನ್ನುವ ನೋವು ನನಗಿದೆ. ನನ್ನ ಅಪೇಕ್ಷೆ ಇದ್ದುದು ಸಿದ್ದರಾಮಯ್ಯ ಸಮಾಜವಾದಿ ಹಿನ್ನೆಲೆ ಬಂದಂಥ ನಾಯಕರು, ಅವರು ಮುಖ್ಯಮಂತ್ರಿ ಆದ ತಕ್ಷಣ ಪಕ್ಕದಲ್ಲಿ ಪರಮೇಶ್ವರ್ ಅವರು ಬೇಕಾಗಿತ್ತು. ಅದಕ್ಕೆ ನಾನು ಕೇಳಿದ ದೊಡ್ಡ ಮನಸ್ಸು ಬೇಕಾಗಿತ್ತು. ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಲ್ಲ, ನಾನು ಅದು ಸಿದ್ದರಾಮಯ್ಯ ಇಲ್ಲ ಅಂತ ಶಿವರಾಮ್ ಅವರ ಇವರು ಡಿಫೆಂಡ್ ಮಾಡ್ಬೋದು. ಆದರೆ ಸಿದ್ದರಾಮಯ್ಯನವರ ಹಿಂದಿದ್ದ ಕುರುಬರ ಸಂಘ ಇತ್ತಲ್ಲ, ಅವರಿದ್ರಲ್ಲ, ಅವರೆಲ್ಲ ಸೇರಿ ವ್ಯವಸ್ಥಿತವಾಗಿ ಕಳಿಸ್ತಾ ಇದ್ರು. ಆದ್ರಿಂದನೇ ಕೊರಟಗೆರೆಯಲ್ಲಿದ್ದ ಕುರುಬರು ಏನ್ ಮಾಡಿದ್ರು ಅಂದ್ರೆ ನಮ್ಮವನೊಬ್ಬನು ಮುಖ್ಯಮಂತ್ರಿ ಆಗಲಿ ಅಂತ ಪರಮೇಶ್ವರ್ ಕೇಳಿದ್ರು. ಇದು ವಾಸ್ತವ. ಬಟ್ ಅಲ್ಲಿ ಅಲ್ಲ, ವರ್ಣದಲ್ಲೂ ಕೂಡ ಅದೇ ರೀತಿ ಅಪಪ್ರಚಾರ ಆ ಪ್ರಚಾರವನ್ನು ನಡೆಸಿದ್ರು. ಅಂದ್ರೆ ನಾನು ಹೇಳ್ತಾ ನನಗೆ ಕೊರಟಗೆರೆಯಲ್ಲಿ ಈ ರೀತಿ ಅಪಪ್ರಚಾರ, ವರ್ಣದಲ್ಲಿ ಆ ರೀತಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅಂದ ತಕ್ಷಣ ಹಿಂದುಳಿದವರದ ಕುರುಬ ಕೂಡ ಎದ್ದು ನಿಲ್ತಾರೆ. ಸಮಾಜ ಅಂತ ನಾನು ಒಬ್ಬ ವ್ಯಕ್ತಿಗೆ ಜಾತಿ ಅಷ್ಟು ಜಾಗೃತ ಒಳಗಡೆ ಬೇರು ಬಿಟ್ಟಿರುವ ಜಾತಿ ಇದೆಯಲ್ಲ, ಅದು ಎಂತ ಕ್ರೂಯಲ್ ಆದ್ದು ಅಮಾನವೀಯದ್ದು ಅನ್ನೋದು ತೋರಿಸುತ್ತೆ. ಒಂದು ಎರಡನೇದಾಗಿ, ಸೊ ಇದನ್ನು ನಾನು ಹೇಳ್ತೀನಿ, ಪರಮೇಶ್ವರು ಆಸೆ ಪಡೋ ತಪ್ಪಲ್ವೇ ಅಲ್ಲ. ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಮುಖ್ಯಮಂತ್ರಿ ಇವ್ರು ಜಾರ್ಬೋದು, ಹೈಕಮಾಂಡ್ ಕಾಂಗ್ರೆಸ್. ಐ ಡೋಂಟ್ ಬಿಲೀವ್ ಇನ್ ದಟ್. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮರುದಿನ ಪರಮೇಶ್ವರ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪೋಸ್ಟ್ ಅಲ್ಲ, ಅದು ನಾವು ಕ್ರಿಯೇಟ್ ಮಾಡಿರೋದು. ಯಾಕೆಂದ್ರೆ ಅದು ಮಾಡಬಹುದು, ಬಿಸಾಕ್ಬಹುದು. ಯಾಕೆಂದ್ರೆ ಹುಗಾರು ಎರಡು ಕಾರಣ ಇದೆ. ಮುಖ್ಯಮಂತ್ರಿ ಒಬ್ಬ ಅಧಿಕಾರಕ್ಕೆ ಹೋದ ತಕ್ಷಣ ಅವನಿಗೆ ಅಧಿಕಾರವನ್ನ ಕಳೆದುಕೊಳ್ಳುವ ಭಯ ಶುರುವಾಗುತ್ತೆ. ಆ ಭಯದಲ್ಲಿ ನಾಶ ಆಗ್ತಾರೆ. ನೀವು ಯಡಿಯೂರಪ್ಪ ಆಗಿದ್ದಾಗೇನೆ ಪ್ರತಿಯೊಬ್ಬ ರಾಜಕಾರಣಿ ಮುಖ್ಯಮಂತ್ರಿ ಆದ ತಕ್ಷಣ ಅವನು ನನ್ನ ಆ ಜನ್ಮ ಸಿದ್ಧ ಹಕ್ಕದು, ಸಾಯವರಿ ನಾನು ಮುಖ್ಯಮಂತ್ರಿ ಅಂತ ಮಾತಾಡ್ತಾನ. ಅವನಿಗೆ ಗೊತ್ತಿಲ್ಲ, ಒಬ್ಬ ಎದ್ದು ಮರುದಿನ ಬೆಳಗ್ಗೆ ಕಷ್ಟಪಟ್ಟು ಹಾಕ್ಬೋದು ಕಣ್ರಿ. ಸೊ ಆ ಒಂದು ಭಯ ಇದೆಯಲ್ಲ, ಆ ಭಯದಿಂದ ಇನ್ನೊಂದು ಪವರ್ ಸೆಂಟರ್ ಕ್ರಿಯೇಟ್ ಆಗ್ಬಿಡ್ಬೋದು ಅನ್ನುವ ಭಯದಿಂದ ಪರಮೇಶ್ವರನ್ನ ದೂರ ಇಡುವಕ್ಕೆ ಸಿದ್ದರಾಮಯ್ಯ. ಅದಕ್ಕೆ HK ಪಾಟೀಲ್ ಅಂತ DCM ಹುದ್ದೆ ಸೃಷ್ಟಿಸುವ ಪ್ರಶ್ನೆ ಇಲ್ಲ ಅಂತ ಹೇಳುವಂತದ್ದು. ನೀವು ಹೇಳಿದ್ರಿ ಒಳಗಡೆ ನಡೀತಾ ಇದೆ, ಇವರೆಲ್ಲ ಡಿಫೆಂಡ್ ಮಾಡ್ಕೊಂಡ್ರು. ಆ ಡಿವೈಡ್ ಅಲ್ಲಿ ನೀವು ಬಹಳ ಗಮನಿಸಿ. ನೀವು ತೋರಿಸಿರುವ ಬೈಟ್ಗಳಲ್ಲಿ DK ಶಿವಕುಮಾರ್ ಬೈಟ್ ನೋಡಿ, ಅದು ವಿಭಿನ್ನವಾಗಿರೋದು ಮತ್ತು ಅದು ಯಾವ ರೀತಿ ಅವ್ರು ಹ್ಯಾಂಡಲ್ ಮಾಡ್ತಾ ಇವ್ರಿಗೆ ಸ್ನೇಹಿತರು ಅಲ್ಲ ಅವರೇ ಗೈಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪರಮೇಶ್ವರರ ಪರವಾಗಿ ನಾನು ಇದೀನಿ ಅಂತ ತೋರಿಸ್ಕೋತಾನೆ, ನಾನು ಸಿದ್ದರಾಮಯ್ಯನ ವಿರುದ್ಧ ಇಲ್ಲ ಅಂತ ತೋರಿಸ್ಕೊಂಡು ಟ್ರೈ ಮಾಡ್ತಾರೆ. ಇದೆಲ್ಲ ರಾಜಕಾರಣ. ಅಂದ್ರೆ ಈಗ ಅನಿಸ್ತಾ ಇರೋದು ಪರಮೇಶ್ವರ್ಗೆ ಈಗ ಅನಿಸ್ತಿರ್ಬೋದು, ಚುನಾವಣೆಯ ನಂತರ ಏನಾಗುತ್ತೋ ಗೊತ್ತಿಲ್ಲ, ಈಗ ನಾನು ಒಂದು ಟವಲ್ ಹಾಕ್ಬಿಡೋಣ ಅಂತ. ನಾನು ತಪ್ಪು ಅಂತನಲ್ಲ, ರಾಜಕಾರಣ ಸನ್ಯಾಸ. ಚುನಾವಣೆಯ ನಂತರ ಅಂತ ಸ್ಥಿತಿ ಬಂದ್ರೆ ನನ್ನೊಂದು ಟವಲ್ ಇರಲಿ ಸೀಟ್ ಮೇಲೆ, ಅದು ಧೈರ್ಯವನ್ನು ತಂದುಕೊಟ್ಟಿದೆ ಹನುಮಂತವ್ರೆ. ಈ ಧೈರ್ಯ ಮೊದಲೇ ಬರ್ಬೇಕು. ಹನುಮಂತವ್ರೆ, ನನಗೆ ಒಂದು ಅರ್ಥ ಆಗಲ್ಲ. ನಾವು ಕೂಡ ಈ ಜಾತಿ ವ್ಯವಸ್ಥೆ ವಿರುದ್ಧವಾಗಿಯೇ ಇದ್ರೂ ಕೂಡ ಚುನಾವಣೆ ಹತ್ರ ಬಂದಾಗ ಈ ಜಾತಿ ಸಮಾವೇಶಗಳು ಇಷ್ಟು ವಿಜೃಂಭಣೆ, ಅಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು, ನಾವು ದೇವರಿಗೆ ಬೇಡಿಕೆ ಅಂತ ಹೇಳ್ತೀವಲ್ಲ, ಹರಕೆ ಬರೋದು ಅಂತ, ಈ ಹರಕೆಗಳನ್ನೆಲ್ಲ ಜಾತಿ ಸಮಾವೇಶಗಳಲ್ಲಿ ಯಾಕೆ ಹೊರಗೆ ಬರ್ತವೆ ಅಂತ. ಇಲ್ಲ, ಒಂದು ಕಾರಣ ಇದೆ. ನಮ್ಮ ದೇಶದಲ್ಲಿ ಸಹಜವಾಗಿ ಎಲ್ಲ ಜಾತಿಗಳಿಗೆ ಪ್ರಾತಿನಿಧ್ಯ ಸಿಗದೇ ಇರುವ, ಅಸಮಾನತೆಯನ್ನು ಓಪನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರೋ ಕಾಲದಲ್ಲಿ ಜಾತಿಗಳು ಜಾಗೃತವಾಗೋದು ತಮಗೆ ಅನುಕೂಲವಾಗುವ ಸಂದರ್ಭದಲ್ಲಿ
ಅಂದ್ರೆ ವ್ಯಕ್ತಿಗತ ಅನುಕೂಲಕ್ಕೆ ಜಾತಿ ಸಮಾವೇಶಗಳು ಆಗ್ತವೆ ಅದು ನಿಜ, ಅದು ನಿಜ. ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಇರ್ಬೋದು, ಛಲವಾದಿಯ ಸಮ್ಮೇಳನದ ಮಾಡಿದಂತ ಪರಮೇಶ್ವರದ ಇರ್ಬೋದು, ಬೇರೆ ಬೇರೆ ಜಾತಿ ಸಮಾವೇಶ, ಲಿಂಗಾಯತರ ಸಮಾವೇಶ ಮಾಡಿದಾಗ ಒಬ್ಬ ಲೀಡರ್ಗೆ ಅನುಕೂಲ, ಯಡಿಯೂರಪ್ಪಂದಿರ್ಬೋದು, ವಕೀಲರ ಸಮಾವೇಶ ಮಾಡಿದಾಗ ಇನ್ನೊಬ್ಬರಿಗೆ ಇರ್ಬೋದು. ನಾವು ಈ ವಿಚಾರದಲ್ಲಿ ಕ್ಲಿಯರ್ ಆಗಿರ್ಬೇಕು. ಅದು ನಿಜ ಅಲ್ಲ, ಇಲ್ಲ ಅದೇ ನಿಜ, ಅದೇ ನಿಜ. ಅಲ್ಲ, ಒಂದು ಅಲ್ಪಸಂಖ್ಯಾತರ ಸಮಾವೇಶ ಮಾಡಿದಾಗ ಜಾಫರ್ ಶರೀಫ್ ಇಂಟ್ರೆಸ್ಟ್ ಅದು. ನೀವು ಅಧಿಕಾರದಲ್ಲಿದ್ದೀರಿ, ಕೆಳವರ್ಗದ ಜಾತಿ ಸಮುದಾಯಗಳಿಗೆ, ಮುಸ್ಲಿಮರಿಗೆ, ದಲಿತರಿಗೆ ಸಹಾಯ ಮಾಡ್ಬೇಕಾದ್ರೆ ನಿಮ್ ಕರ್ತವ್ಯ. ಖಂಡಿತ. ಅದನ್ನ ಮಾಡೋದ್ ಬಿಟ್ಟು ಸಮಾಜ ಮಾಡ್ಕೊಂಡು ಓಡಾಡ್ತೀರಾ? ಸಮಾಜ ಮಾಡುವಂತಲ್ಲ, ಮುಖ್ಯಮಂತ್ರಿ ಕಳೆದ ಒಂದು ವಾರದಲ್ಲಿ ನೀವು ಎಷ್ಟು ಸಮಾವೇಶಗಳನ್ನ ನೇತೃತ್ವ ಮಾಡಿದ್ರಿ? ನಾನು ಹೇಳ್ತೀನಿ ಸರ್, ನಿಮ್ಮ ಕೈ ಅಧಿಕಾರದ ಸ್ವಾಮಿ ಕೆಲಸ ಮಾಡಿ ಸಮಾವೇಶ ಮಾಡ್ಕೊಂಡು ಏನ್ ಮೆಸೇಜ್ ಕೊಡ್ತೀರಿ ನೀವು? ಕುಮಾರಸ್ವಾಮಿ ಮಾಡ್ಲಿ ಐ ಅಗ್ರಿ, ಬಿಜೆಪಿ ಮಾಡ್ಲಿ ಐ ಅಗ್ರಿ, ಶಶಿಧರ್ ಭಟ್ ಅಧಿಕಾರದಲ್ಲಿ ಇದು ತಪ್ಪು ಸಂದೇಶ ಹೇಳ್ತಿರೋದು ನೋಡಿ. ಜಾತಿ ಸಮ್ಮೇಳನಗಳನ್ನು ಮಾಡ್ಲಿಕ್ಕೆ ಬಲಿಷ್ಠ ಜಾತಿಗಳಿಗೆ ಅರ್ಹತೆ ಇಲ್ಲ, ಅದು ಒಪ್ಕೊಂಡು ಒಂದು ನಿಜ. ಏನು ಚುನಾವಣೆಯ ಸಂದರ್ಭದಲ್ಲಿ ಯಾಕೆ ಕರೀತವೆ? ಅದಕ್ಕೂ ಕಾರಣ ಇದೆ ಸರ್. ಸರ್, ಬೇರೆ ಸಂದರ್ಭದಲ್ಲಿ ನೀವು ಜಾತಿ ಸಮ್ಮೇಳನ ಮಾಡಿದ್ರೆ ಕೇಳೋರು ಯಾರು ನಿಮ್ಮನ್ನ? ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ರೆ ನಿಮ್ಮ ಅಹವಾಲನ್ನು ಕೇಳ್ತಾರೆ. ಉದಾಹರಣೆ ನೋಡಿ, ನಮ್ದು ಎಸ್ ಟಿ ಅವಕಾಶ ಕೊಡಿ ಅಂತ ಯಾಕೆ ಜಾತಿ ಸಮಾವೇಶ ಮಾಡೋದಿಲ್ಲ? ಅಲ್ಲಲ್ಲ, ಅವ್ರು ಹೇಳಿದ್ರು ಎಸ್ ಟಿ ಸ್ಟೇಟಸ್ ಕೊಡಿ ಅಂತ ಕೇಳಿದವ್ರಿಗೆ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು. ಬಹುಶಃ ಬೇರೆ ಸಂದರ್ಭದಲ್ಲಿ ಕೊಡ್ತಿದ್ರು ಇಲ್ವಾ? ಗುಡ್ ಫ್ರೆಂಡ್, ಐ ವಿಲ್ ಟೆಲ್ ಯು, ಈ ಸಮಾವೇಶಗಳ ಜಾತಿ ಕೆಳವರ್ಗದವರು ಮಾಡೋ ಅಧಿಕಾರ ಇದೆ, ಮಾಡ್ಲೇಬೇಕು ಅಂತ. ಹೌದು, ಆದ್ರೆ ಮುಖ್ಯಮಂತ್ರಿಗಳ ಕೆಲಸ ಇಲ್ಲ ಅಲ್ಲಿ. ವೈ ಇಸ್ ಡೂಯಿಂಗ್? ಶಿವರಾಮ್ ನೀವು ಅನೇಕ ದಶಕಗಳಿಂದ ಒಬ್ಬ ಅಧಿಕಾರಿಯಾಗಿ ಅನೇಕ ಕೆಲಸಗಳನ್ನು ಮಾಡಿದ್ರಿ, ಈ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ರಿ, ತಾವು ನೋವು ವ್ಯಕ್ತಪಡಿಸಿದ್ರಿ. ನನಗೆ ಸಿಗಬೇಕಾದ ಸ್ಥಾನಗಳು ಸಿಗಲಿಲ್ಲ, ನನ್ನನ್ನು ತಪ್ಪಿಸಿದ್ರು ಅಂತ. ಈಗ ಆ ವಿಚಾರ ಬೇಡ. ಇವತ್ತು ತಾವು ನಿನ್ನೆ ಸಮಾವೇಶದಲ್ಲಿ ಏನು ಹೇಳಿದ್ರಿ? ನಮ್ಮ ದಲಿತ ಸಮುದಾಯಕ್ಕೆ ಸಿಗಬೇಕಾದಂಥ ಅನುದಾನ ಸಿಕ್ಕಿಲ್ಲ, ಅದು ನೇರವಾಗಿ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಫಾರ್ಮುಲೇಷನ್ ಆಫ್ ಕರ್ನಾಟಕ SC/SCP ಆ್ಯಂಡ್ ST/SCP ಪ್ಲಾನಲ್ಲಿ ಫೈನಾನ್ಷಿಯಲ್ ಅಲಾಟ್ಮೆಂಟ್ ಆ್ಯಂಡ್ ಯುಟಿಲೈಸೇಷನ್ ಆ್ಯಕ್ಟ್ ಕೂಡ ಇದೆ. ಎರಡನೇ ರಾಜ್ಯ ಕಾರಣ ದೇಶದಲ್ಲಿ 15,834 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಇದು ಒಟ್ಟು 24% ಆಗಿದೆ. ಹಿಂದಿನ ಸರ್ಕಾರಗಳು ನೋಡಿದ್ರೆ 12% ಮಾತ್ರ ಲೊಕೇಶನು. ಹೀಗಿದ್ರೂ ಕೂಡ ನೀವು ಯಾಕೆ ಇದನ್ನು ಪ್ರಸ್ತಾಪ ಮಾಡೋ ಮೂಲಕ ಒಂದು ಸರ್ಕಾರವನ್ನು ಟಾರ್ಗೆಟ್ ಮಾಡಿದ್ರೆ? ನಿಮ್ಮದೇ ಸರ್ಕಾರ. ಇಲ್ಲ, ನಾನು ಹೇಳ್ತೀನಿ, ಇದ್ದದ್ರಲ್ಲಿ ಸಾಮಾಜಿಕ ನ್ಯಾಯದ ಕಡೆ ಗಮನ ಕೊಡೋದು ಕಾಂಗ್ರೆಸ್ ಸರ್ಕಾರನೇ. ಉಳ್ಳವರಿಗೆ ದುಡ್ಡು ಕೊಟ್ಟಿದ್ದಾರೆ 1 ಲಕ್ಷ, ಅದರಲ್ಲಿ ಅನುಮಾನನೇ ಇಲ್ಲ. ಕೋಟಿ ಅಂತ ಹೇಳ್ತೀರಿ, ಆಗ ಉಳ್ಳವರಿಗೆ ದುಡ್ಡು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ತಾನೆ, ನಿಮ್ಮ ಸಿಎಂ ತಾನೆ. ನಮ್ಮ ಸಿಎಂ ಒಬ್ಬ ಅಧ್ಯಕ್ಷರಿಗೆ ಉಳ್ಳವರಿಗೆ ದುಡ್ಡು ಕೊಡುವಾಗ ಅವರಿಗೆ ಪರಿಜ್ಞಾನ ಇರ್ಲಿಲ್ವಾ? ಮಲಗಿದ್ರ ಪರಮೇಶ್ವರರು? ಸ್ವಾಮಿ, ಉಳ್ಳವರಿಗೆ ದುಡ್ಡು ಕೊಡ್ತಾ ಇದ್ರೆ ಅವ್ರು ಹೇಳೋ ಉದ್ದೇಶ, ಪರಮೇಶ್ವರ್ ಅವರು ಏನು ಸರ್ಕಾರದ ವಿರುದ್ಧ ಏನು ಹೇಳಿಲ್ಲ. ಆದರೆ ಏನಾಗುತ್ತೆ, ಅಲೋಕೇಶನ್ ಆಗುತ್ತೆ ಪೂರ್ತಿ, ಅದು ನಮ್ಗೆ ಅಲೋಕೇಶನ್ ಮಾಡಿದಂಥ ಹಣ ಪೂರ್ತಿ ನಮಗೆ ಖರ್ಚಾಗಲ್ಲ. ಕೊನೆಯಲ್ಲಿ ಈಗ ಮಾರ್ಚ್ ಬಂತು, ಈ ವರ್ಷ ನೋಡಿ ಎಷ್ಟು ಖರ್ಚಾಗಿದೆ. ನಮ್ಗೆ ಪೂರ್ತಿ ನಮಗೆ ಸಲ್ಲಬೇಕಾದ ಸಲ್ಲಿಲ್ಲ. 30% ಆಗಿಲ್ಲ 2013-14 ಬಜೆಟಲ್ಲಿ. ಅಲ್ಲ, ಈ ಸಾಕಷ್ಟು ಆಗಿದೆ, ಅದರಲ್ಲಿ ಅನುಮಾನ ಇಲ್ಲ. ಸಿದ್ದರಾಮಯ್ಯವ್ರು ಬಂದ ಮೇಲೆ ದಲಿತರು ಬಂದಿದೆ, ಏನಾಗಿದೆ ಕಟ್ ಆಗ್ಬಿಡ್ತಾರೆ. ಕೊನೆಯಲ್ಲಿ ಈ ಫೈನಾನ್ಸಿಯಲ್ ರಿಸೋರ್ಸಸ್ ಬರಲ್ಲ ಅಂತ ಏನ್ ಮಾಡ್ತಾರೆ, ಫೈನಾನ್ಸ್ನವ್ರು ಕಟ್ ಮಾಡ್ತಾರೆ. ಅಂದ್ರೆ ಅಲೋಕೇಶನ್ ಆದಷ್ಟು ಖರ್ಚು ಮಾಡಲ್ಲ ಅನ್ನೋ ಉದ್ದೇಶದಿಂದ ಆ ಮಾತು ಹೇಳಿದ್ರು. ಆದ್ರೆ ನನಗನ್ಸುತ್ತೆ ಯಾವುದೇ ಸರ್ಕಾರಕ್ಕಿಂತ ಸಿದ್ದರಾಮಯ್ಯನವ್ರ ಸರ್ಕಾರ ಹೆಚ್ಚು ಅಲೋಕೇಶನ್ ಮಾಡಿದೆ ಅನ್ನೋದು ತಪ್ಪೇನಿಲ್ಲ. ಪರಮೇಶ್ವರರಿಗೆ ಇಷ್ಟು ಆಕ್ರೋಶ, ಸಿಟ್ಟು, ಒಮ್ಮಿಗೆ ಈ ವೀರಾವೇಶ ಮಾತುಗಳು ಯಾಕೆ ಬಂತು? ಯಾಕಂತಂದ್ರೆ ಶ್ರೀನಿವಾಸ್ ಪ್ರಸಾದ್ ಹೇಳ್ತಾರೆ, ಯಾಕೆ ಅವರು ತಪ್ಪು ಮಾಹಿತಿಗಳು ಹೋಗ್ತಾ ಇದೆ ಗೊತ್ತಿಲ್ಲ, ಅವ್ರಿಗೆ ಯಾರು ಹೇಳಿದ್ರು, ಯಾಕೆ ಈ ರೀತಿ ಅಂದ್ರೆ ನಿಮಗೆ ಅಧಿಕಾರ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೇನಾದ್ರೂ ಆವೇಶಭರಿತವಾಗಿ ಮಾತಾಡ್ತಾ ಇದ್ದೀರಾ ಅಥವಾ ನಿಜಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾ ಇದ್ದೀರಾ? ಕನ್ಫ್ಯೂಷನ್ ಇದೆ. ಇಲ್ಲ, ನನಗೆ ಒಂದು ಮಾತು ತಮಗೆ ಹೇಳ್ತೀನಿ. ಒಟ್ಟಾರೆ ಇದು ಪರಮೇಶ್ವರ್ ಪ್ರಶ್ನೆ ಅಲ್ಲ. ಪರಮೇಶ್ವರ್ ಇರ್ಬೋದು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಇರೋದು ಆ ಪ್ರಶ್ನೆ ಇಲ್ಲ. ಒಟ್ಟಾರೆ ನನ್ನ ದೃಷ್ಟಿ, ನಮ್ಮ ಜನಾಂಗ ಏನು ಅಭಿಪ್ರಾಯ ಪಡ್ತಾರೆ ನೀವು ಯಾರನ್ನಾದ್ರೂ ಕೇಳಿ. ನಮ್ಮ ಜನಾಂಗನ ಎಲ್ಲೋ ಒಂದು ಕಡೆ ನೋವು, ಏನಪ್ಪ ಈ 66 ವರ್ಷ ಸ್ವಾತಂತ್ರ್ಯ ಬಂದು ನಮಗೆ ಇನ್ನೂ ಅಧಿಕಾರ ಸಿಗ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಮ್ಗೆ ರಾಜಕೀಯ ಅಧಿಕಾರ ಯಾವತ್ತು ಸಿಗುತ್ತೆ? ಶಿಕ್ಷಣ ಸಂಘಟನೆ ಅಧಿಕಾರ ಸಿಗಬೇಕು, ಅದ್ರ ಮೂಲಕ ನ್ಯಾಯ. ಆದರೆ ಈಗ ನಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ, ನಮ್ಗೆ ಅಧಿಕಾರ ಸಿಕ್ಕಿಲ್ಲ. ಅದಕ್ಕೆ ಹಂಗಂತ ದಲಿತರು ಅಧಿಕಾರ ಹಿಡಿದ ಮೇಲೆ ದಲಿತರು ಎಲ್ಲರೂ ಕೂಡ ನ್ಯಾಯ ಸಿಕ್ಕಿದೆಯಾ? ನನ್ನೊಂದು ವಾದ ಇದೆ. ಒಂದು, ಎರಡನೇದಾಗಿ ಪರಮೇಶ್ವರ್ ಅವರ
ಈ ಆರೋಪ ಇದೆಯಲ್ಲ, ನಾನು ಆರೋಪ ಅಂತ ಕನ್ಸಿಡರ್ ಮಾಡ್ತೀನಿ. ಆ ಆರೋಪ ಸರಿ ತಪ್ಪು ಅನ್ನೋದು ಬೇರೆ. ಅವರು ಬಾಣ ಬಿಡಬೇಕಾಗಿತ್ತು, ತಪ್ಪು ಬಾಣ ಬಿಟ್ಟರೇನೋ ಅಂತ ಒಂದು ಅನುಮಾನ ನನಗಿದೆ. ಅವರಿಗೆ ಸಿಟ್ಟು ಬೇಸರ ಇತ್ತು, ಮನಸ್ಸಿನೊಳಗಿರುವ ಸಿಟ್ಟು ಬೇಸರಕ್ಕೆ ಬೇರೆ ಕಾರಣಗಳಿತ್ತು. ಸೊ ಆ ಕಾರಣವನ್ನು ಅವರು ಬಳಸಬೇಕಾದ್ರೆ ವ್ಯತ್ಯಾಸ ಆಗಿದೆ. ಆದ್ದರಿಂದ ನಾನು ಆ ಕಾರಣಕ್ಕೆ ಮಹತ್ವ ಕೊಡೋರು, ಅದ್ರ ಹಿಂದಿನ ಮನಸ್ಸಿನ ಬಗ್ಗೆ ನಾನು ಬಹಳ. ಬಟ್ ಯಾರೋ ಮಂತ್ರಿ ಮಾತಾಡಿದ್ರು ಇದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುವಂತದ್ದು ಅಂತ, ಅವರ ಅಭಿಪ್ರಾಯಗಳನ್ನ ನೋವುಗಳನ್ನ ಅವರು ಸಮಾಜದ ಮೂಲಕ ಇನ್ನೊಂದು ಪ್ರೆಷರ್ ಆಗುತ್ತೆ, ಒತ್ತಡ ಆಗುತ್ತೆ. ಸಮಾಜ ಏನು ಅಭಿಪ್ರಾಯ ಪಡ್ತದೆ, ನಮ್ಮವ್ರು ಮುಖ್ಯಮಂತ್ರಿ ಆಗಲಿ, ಬೇಡ ಮುಖ್ಯಮಂತ್ರಿ ಬೇಡ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಲಿ, ಕೊನೆ ಪಕ್ಷ ಉಪಮುಖ್ಯಮಂತ್ರಿ ಮಾಡಿಲ್ವಲ್ಲ ಅನ್ನೋ ನೋವು ನಮ್ಮ ಸಮಾಜದ ಪ್ರತಿಯೊಬ್ಬರಲ್ಲೂ ಇದೆ. ಅದು ಎಲ್ಲ ಆರೋಗ್ಯ, ಶಿವರಾಮ್, ಆರೋಗ್ಯಪೂರ್ಣ ಮನಸ್ಸುಗಳೆಲ್ಲ ಅದು ಇರಲೇಬೇಕು. ಒಬ್ಬ ದಲಿತ ಪ್ರಶ್ನೆ ಅದು ಪ್ರಶ್ನೆ ಅಲ್ಲ. ಆದ್ರೆ ಅಲ್ಲಲ್ಲ, ಸಮಸ್ಯೆ ಇರೋದು ಇಲ್ಲಿ, ಸಮಸ್ಯೆ ಇರೋದೇನು ಗೊತ್ತಾ, ಬಹಳಷ್ಟು ಜನ ದಲಿತ ನಾಯಕರನ್ನ ನೋಡಿದ್ದೇನೆ, ದಲಿತ ಹೋರಾಟಗಾರರು ನೋಡಿದ್ದೇನೆ. ಅವರು ದಲಿತರ ಪರವಾಗಿ ಕೆಲಸ ಮಾಡೋದಕ್ಕಿಂತ ಆದ ತಕ್ಷಣ ಬ್ರಾಹ್ಮಣರಾಗ್ತಾ ಹೋಗ್ತಾರೆ. ಅದು ಬಹಳ ಮುಖ್ಯವಾದ ಅಪಾಯ ಇದೆ. ದಲಿತ ಬ್ರಾಹ್ಮಣ ಒಬ್ಬರಿಬ್ಬರು ಎಲ್ರಿಗೂ ಕೊಡ್ತೀನಿ ನಾನು ಕೊಡ್ತೀನಿ. ಬಹುತೇಕ ದಲಿತರು ಲಾಭ ಸಿಕ್ಕರೆ ಖಂಡಿತ ಅಲ್ಲ, ನಾನು ಇವ್ರ ಬಗ್ಗೆ ಹೇಳಲ್ಲ, ಧೈರ್ಯವಾಗಿ ಹೇಳ್ಬೋದು. ದಲಿತ ಮಂತ್ರಿಗಳು ನೋಡಿದ್ದೇನೆ ನಾನು. ಅವರು ಒಂದು ಸ್ವಲ್ಪ ಕಾಲ ಅಧಿಕಾರ ಪವರ್ ಬಂದ ತಕ್ಷಣ ಅವ್ರು ದಲಿತರಾಗಿರಲ್ಲ, ಬ್ರಾಹ್ಮಣರಾಗ್ತಾರೆ. ಬ್ರಾಹ್ಮಣರು ಮೀರಿಸ್ತಾರೆ. ಆ ಅಪಾಯದ ಬಗ್ಗೆ ಕೆಲಸ ಮಾಡಬೇಕು. ಯಾಕೆ ಆಗುತ್ತೆ ಅಂದ್ರೆ ನಿಮಗೆ ಕಲ್ಚರ್ ಪೂಜಾರಿ ಕರ್ಕೊಂಡು ದಲಿತ ಅದ್ಭುತವಾದ ಸಂಸ್ಕೃತಿ ಇದೆ, ಹೋಗ್ಬಿಟ್ಟು ಬ್ರಾಹ್ಮಣರ ಪೂಜೆ ಕಾಲಿ ಪೂಜೆ ಮಾಡ್ತಾರೆ. ನೋಡಿಲ್ವಾ ನಾನು? ಇಲ್ಲ, ಯಾಕಾಗುತ್ತೆ ಅಂದ್ರೆ ಅಧಿಕಾರ ಹೋಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಒಂಥರ ಫಾಲಿಸ್ಟ್ ಬ್ರಾಹ್ಮಣ ತರ ಇರ್ಬೇಕು ಅಂತ ಬಯಸ್ತಾರೆ. ಆದ್ರೆ ನಾವಂತೂ ಆಗಿರಲ್ಲ ಬಿಡಿ. ನಾನೀಗ ನಂದೊಂದು ಸಮಸ್ಯೆ ಅಲ್ಲ, ಇದ್ರ ಮಧ್ಯೆ ನೀವು ಹೇಳಬಹುದು, ಈ ಜಾತಿಯ ಸಮಾವೇಶಗಳಾಗ್ತದಲ್ಲ, ಇದಕ್ಕೆಲ್ಲ ಈ ರಾಜಕೀಯ ಮುಖಂಡರನ್ನ ಅವ್ರು ಯಾಕೆ ಕರೀತಾರೆ? ಉದಾಹರಣೆಗೆ ಶಿವರಾಮ್ ಅವ್ರು ನೇರವಾಗಿ ನಿಮ್ಮ ಕೇಳ್ತೀನಿ, ನೀವು ಅಧ್ಯಕ್ಷ ಆಗಿದ್ದು ಛಲವಾದಿ ಸಂಘದ್ದು, ನೀವ್ಯಾಕೆ ನೀವು ರಾಜಕಾರಣಿಗಳ ಅಲ್ಲದವರನ್ನ ಕರೆದುಬಿಟ್ಟು ನಿಮ್ಮ ಸಮಸ್ಯೆಗಳನ್ನೆಲ್ಲ ಒಂದು ಕ್ರೋಢೀಕರಿಸಿ ಒಂದು ಮನವಿ ಪತ್ರವನ್ನು ನಂತರ ತಗೊಂಡೋಗಿ ಅಧಿಕಾರದಲ್ಲಿ ಅವರು ಕೊಡಬಹುದಾಗಿತ್ತಲ್ಲ, ಅವರನ್ನ ಕರೆಸಿ ಅವರಿಂದ ಭಾಷಣ ಮಾಡಿ ಸೃಷ್ಟಿ ಮಾಡಿ. ಈಗ CK ಜಾಫರ್ ಶೆಟ್ಟಿ ನೇರವಾಗಿ ಹೇಳಿದ್ರು, ಅಲ್ಪಸಂಖ್ಯಾತ ಸಮಾವೇಶಕ್ಕೆ ಅವ್ರು 1000 ಕೆಲಸ ಇದ್ರು ಬಿಟ್ಟು ಬರಬೇಕಾಗಿತ್ತು ಅಂತ. ನೀವು ಛಲವಾದಿ ಮಹಾಸಮಾವೇಶಕ್ಕೆ ಅವರಿಗೆ ಕರೆದಿದ್ರಾ? ಇಲ್ಲ, ನಾವು ಛಲವಾದಿ ಮಹಾಸಭಾ, ಇದು ಫ್ಯಾಮಿಲಿ ಅಫೈರ್, ಕುಟುಂಬದ ಪ್ರಶ್ನೆ. ಅಲ್ಲ, ಒಬ್ಬ ಸಿಎಂ ಅಹವಾಲುಗಳು ಯಾರಿಗೆ ಸರ್ಕಾರ, ಅದು ಬಿಜೆಪಿದೋ ಜೆಡಿಎಸ್ದೋ, ನೀವು ನಿಮ್ಮ ಸಮುದಾಯದ ಬೇಡಿಕೆಗಳನ್ನ ಅಥವಾ ಅಹವಾಲುಗಳನ್ನ ಯಾರು ಮುಂದಿಡ್ತೀರಿ? ಮುಂದಿಡಕ್ಕಾಗಲ್ಲ, ಸರ್ಕಾರ ಮುಂದೆ ಸಿಎಂ ಮುಂದಿಡ್ಬೇಕು. ಅಬ್ಸಲ್ಯೂಟ್ಲಿ ನಮ್ದು ಬೇಡಿಕೆನೇ ಇಲ್ಲ ನಮ್ಗೆ. ನಾವು ಬಾಬಾ ಸಾಹೇಬ್ ಬೇಡಿಕೆ ಇರೋದು DCM ಪೋಸ್ಟ್ ಒಂದೇ. ಇಲ್ಲ, ಅದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ನಾವು ಒಗ್ಗಟ್ಟಾಗಬೇಕು. ಅದೊಂದಕ್ಕೋಸ್ಕರ ನಾವು ಸಮಾವೇಶ ಮಾಡ್ತೀವಿ. ನೀವೆಲ್ಲ ಒಗ್ಗಟ್ಟಾಗಿಲ್ಲ ಅಂತಂದ್ರೆ ನಮ್ಮನ್ನು ಕೇಳೋರಿಲ್ಲ. ಸ್ವಾಮಿ, ಒಂದು ಸಲಹೆ ಕೊಡ್ಲಾ ಸರ್? ಸ್ನೇಹಿತನಾಗ ಒಂದು ಸಲಹೆ ಕೊಡ್ತೀನಿ. ಮೊದಲು ದಲಿತರ ಒಳಗಡೆ ಇರೋ ಎಡಬಲ ಸರಿಪಡಿಸಿ ಸರ್. ಅದನ್ನ ಬೇರೆ ಅಲ್ಲ, ಹಾಗೇನಿಲ್ಲ. ಎಡಬಲ ಕೂಡ ರಾಜಕಾರಣಕ್ಕೆ ಹೊಡೆದಿರ್ತಕ್ಕಂಥದ್ದು. ಅದ್ರಲ್ಲಿ ನಿಜಕ್ಕೂ ಕೂಡ ಪಾಲು, ಸಾಮಾಜಿಕ ನ್ಯಾಯದ ಪಾಲು ಎಡಬಲಕ್ಕೂ ಹೋಗಬೇಕು ಅನ್ನೋದು ನಾನು ಕೂಡ ವಾದ ಹೋಗ್ತೀನಿ. ಆದ್ರೆ ರಾಜಕಾರಣಕ್ಕೆ ಹೆಚ್ಚು ಬಳಕೆ ಆಗ್ತಾ ಇದೆ. ನಾನು ಮತ್ತೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಬ್ರೇಕ್.